ಸಂಕಟ ಎರಡರಲ್ಲಿ ಇದೀಗ ಪಂದ್ಯ ಆರಂಭವಾಗಲಿದೆ. ದಾವಣಗೆರೆ ವಿರುದ್ಧ ಮಂಡ್ಯ. ಅಂಕಣ ಒಂದರಲ್ಲಿ ಅರ್ಜುನನ ಅಂಕಣದಲ್ಲಿ ಈಗಾಗಲೇ ಹಾವೇರಿ ವಿರುದ್ಧ ಬಾಗಲಕೋಟೆ. ಬಾಗಲಕೋಟೆ ತಂಡದ ವಿನೋದ್, ಹಾವೇರಿ ಜಿಲ್ಲಾ ತಂಡದ ಮೇಲೆ Six 362 58 77 03. ತೀರ್ಪುಗಾರರಾಗಿರುವಂತಹ ಶ್ರೀಯುತ ರಾಜು ಸರ್ ಅವರು ಎಲ್ಲಿದ್ರು ಆದಷ್ಟು ಬೇಗ ಅಂಕಣ 2ಕ್ಕೆ ಆಗಮಿಸಬೇಕು. ಅಂಕಣ ಒಂದರಲ್ಲಿ 3-2 ಅಂಕದ ಮುಂದೂಡಲ್ಲಿ ಬಾಗಲಕೋಟೆ. ತೀರ್ಪುಗಾರರಾಗಿರುವಂತಹ ಶ್ರೀನಿವಾಸ್ ಸರ್ ಅವರು ಎಲ್ಲಿದ್ರು ಅಂಕಣದ ಬಳಿ ಆಗಮಿಸಬೇಕು. ವಿನೋದ್ ಜಂಪ್ ತೆಗೆದುಕೊಂಡು ಎಸ್ಕೇಪ್ ಆಗುವಂತ ಪ್ರಯತ್ನ ಇತ್ತು, ಆದ್ರೆ ಉತ್ತಮವಾದಂತ ಬಿಗಿಯಾದಂತ ಟ್ಯಾಕಲ್ ಹಾವೇರಿ ಜಿಲ್ಲಾ ತಂಡದ ಆಟಗಾರ. ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ನೆಚ್ಚಿನ ನಾಯಕರು, ಯುವ ನಾಯಕರು ಆಗಿರುವಂತಹ ಅಭಿವೃದ್ಧಿ ಅಧಿಕಾರಿ, ಯುವಕರ ಕಣ್ಮಣಿ ಆಗಿರುವಂತಹ ಶ್ರೀಯುತ ಧೀರಜ್ ಮುನಿರಾಜುರವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಕರ್ನಾಟಕ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ಅಂಕಣ 2ರಲ್ಲಿ ಮಂಡ್ಯ ವಿರುದ್ಧ ದಾವಣಗೆರೆ. ದಾವಣಗೆರೆ ಜಿಲ್ಲಾ ತಂಡದ ಮನು ಕವರ್ ಭಾಗದಲ್ಲಿದ್ದಂತ ಒಬ್ಬ ಪ್ರೋ ಕಬಡ್ಡಿ ಖ್ಯಾತ ಆಟಗಾರ ಅಭಿಷೇಕ್ ಗೌಡ ಒಳ್ಳೆ ಟ್ಯಾಕಲ್. ಶ್ರೀನಿವಾಸ್ ಕಣ 2ಕ್ಕೆ. ಹಾಗೆ ರಾಜು, ತೀರ್ಪುಗಾರ ರಾಜು ಎಲ್ಲಿದ್ದರು ಕಣ 2ಕ್ಕೆ ತೆರಳಿ
ಅರ್ಜುನನ ಅಂಕಣದಲ್ಲಿ ಸ್ಕೋರ್ 4 ಈಚ್. 4-4 ಸಮಬಲ ಹೋರಾಟದಲ್ಲಿ ಪಂದ್ಯ. ಹಾವೇರಿ ಜಿಲ್ಲಾ ತಂಡದ ಯುವ ದಾಳಿಗಾರ ಬಾಗಲಕೋಟೆ 5 ಆಟದ ಹುಡುಗ. ಬಾಗಲಕೋಟೆ ತಂಡದಲ್ಲಿ ಜರ್ಸಿ ನಂಬರ್ 11 ನಲ್ಲಿ ಒಬ್ಬ ಅದ್ಭುತವಾದಂತಹ ಡಿಫೆಂಡರ್ ಸತ್ಯಪ್ಪ. ಈ ಬಾರಿ ಏಕಾಂಗಿಯಾಗಿ ಯಶಸ್ವಿ ಆಗ್ತಾ ಇದ್ದಾನೆ. ಒಬ್ಬ ಪ್ರೋ ಕಬಡ್ಡಿ ಶ್ರೇಷ್ಠ ಡಿಫೆಂಡರ್ ಪುಣೇರಿ ಪಲ್ಟಾನ್ ತಂಡದಲ್ಲಿ ಪ್ರತಿನಿಧಿಸಿದಂತ ಆಟಗಾರ. ವಿಜಯ್ ಬಾಗಲಕೋಟೆ ತಂಡದ ನೀಲಿಕೆದ ಆಟಗಾರ. ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ತನ್ನ ಹೈಟ್ ಅನ್ನ ಇಲ್ಲಿ ಅಡ್ವಾಂಟೇಜ್ ಆಗಿ ಪಡ್ಕೊಳ್ಳುವಂತ ಎಲ್ಲ ಸಾಧ್ಯತೆ ಇದೆ. ಚುರುಕಿನ ಪಾದಗಳ ಚೆಲ್ಲೊಂದಿಗೆ ಹಾವೇರಿ ಡಿಫೆನ್ಸ್ ಭಾಗದಲ್ಲಿ ರೈಟ್ ಕವರ್ ಭಾಗದಲ್ಲಿ ಇದ್ದಂತ ದರ್ಶನ್ ಹಾಗೂ ಇನ್ನೊಬ್ಬ ಡಿಫೆಂಡರ್ ರಮೇಶ್. ಒಳ್ಳೆ ಕಾಂಬಿನೇಷನ್ ಟ್ಯಾಕಲ್. ಎಸ್ ಮಂಡ್ಯ ತಂಡದ ವಿಶ್ವಾಸ್ ಗೌಡ. ವಾಟ್ ಅ ಬ್ಯೂಟಿಫುಲ್ ಎಸ್ಕೇಪ್. ದಾವಣಗೆರೆಯ ಡಿಫೆಂಡರ್ಗಳ ನಡುವೆ ನುಸುಳಿಕೊಂಡು ಎಸ್ಕೇಪ್ ಆಗಿದ್ದಾನೆ. ಸಾಕಷ್ಟು ಪ್ರಯತ್ನ. ಮಿಡ್ಲೈನ್ ಹತ್ತಿರದಲ್ಲಿದ್ದಾರೆ. ಕಾತ್ ನೋಡ್ಬೇಕಾಗಿದೆ. ಒಂದೊಳ್ಳೆ ರೀಚ್. ಜಿತೇಂದ್ರ. ಯೇ ಸೂಪರ್ ಡೂಪರ್ ರೈಡ್. 6-5 ಪಂದ್ಯ. 1 ಅಂಕದ ಮುನ್ನಡೆಯಲ್ಲಿ ಬೆಂಡೆ ನಗರಿ ದಾವಣಗೆರೆ. ಸಕ್ಕರೆ ನಾಡು ಮಂಡ್ಯ ತಂಡದ ವಿಶ್ವಾಸ್ ಪ್ರೋ ಕಬಡ್ಡಿ ಖ್ಯಾತ ಆಟಗಾರ. ಬೆಂಗಾಲ್ ವಾರಿಯರ್ಸ್ ತಂಡದ ಪರವಾಗಿ ಅದ್ಭುತ ಪ್ರದರ್ಶನ ನೀಡಿದಂತ ಆಟಗಾರ. ಈ ಬಾರಿ ಅನುಭವ. ವಾಟ್ ಅ ಬ್ಯೂಟಿಫುಲ್ ಎಸ್ಕೇಪ್. ಕ್ಯಾಪ್ ಅನ್ನು ಹುಡುಕಿದ್ರು. ಕವರ್ ಭಾಗದಲ್ಲಿದ್ದಂತ ಆಟಗಾರನನ್ನ ಭೇದಿಸಿಕೊಂಡು ಮಿಡ್ ಲೈನ್ ಅನ್ನು ಅತ್ಯಂತ ವೇಗವಾಗಿ ರೀಚ್ ಮಾಡಿದ್ದಾರೆ. ಎಸ್ ಮತ್ತೊಂದು ಸೂಪರ್ ಡೂಪರ್ ರೈಡ್. 8-6 ಪಂದ್ಯ. 2 ಅಂಕದ ಮುನ್ನಡೆಯಲ್ಲಿ ಸಕ್ಕರೆ ನಾಡು ಮಂಡ್ಯ. ಅಂಕಣ 1 ಅರ್ಜುನನ ಅಂಕಣದಲ್ಲಿ ಸ್ಕೋರ್ 9-5. 4 ಅಂಕದ ಮುನ್ನಡೆಯಲ್ಲಿ ಬಾಗಲಕೋಟೆ.
Yes. ವಿಶ್ವಾಸ್ 2+2 ಜಾಲಿ ಜಾಲಿ ಎಲ್ಲ ಖಾಲಿ. ಅದೇ ಒಂದೇ ಸಲ ಎಳ್ಕೊಂಡು ಹೊಂಟೋದ್ನಲ್ಲ. ಸಂಕಟ ಒಂದರಲ್ಲಿ 14-5 ಬಾಗಲಕೋಟೆ ತಂಡದ ಪರವಾಗಿ 14-5 ಇನ್ ಫೇವರ್ ಆಫ್ ಬಾಗಲಕೋಟೆ. ಹಾವೇರಿ ತಂಡದ ಯುವ ದಾಳಿಗಾರ ಧೀರಜ್ ಮುನಿರಾಜು ಬ್ರಿಗೇಡ್ ದೊಡ್ಡಬಳ್ಳಾಪುರ ಇವರ ರಾಷ್ಟ್ರದಲ್ಲಿ ಕರ್ನಾಟಕ ರಾಜ್ಯ ಮಟ್ಟದ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ಬಹಳ ಯಶಸ್ವಿಯಾಗಿ ಅದ್ಭುತವಾಗಿ ಸಾಗಿ ಬರ್ತಾ ಇದೆ. ಈ ಒಂದು ಕಾರ್ಯಕ್ರಮದ ಪ್ರಮುಖ ರೂವಾರಿಗಳಾಗಿ ನಮ್ಮ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ನೆಚ್ಚಿನ ಶಾಸಕರು, ನೆಲ್ಮೆಯ ನಾಯಕರಾಗಿರುವ ಸನ್ಮಾನ್ಯ ಶ್ರೀಯುತ ಧೀರಜ್ ಮುನಿರಾಜು ಸರ್ ಅವರ ನೇತೃತ್ವದಲ್ಲಿ ಎಲ್ಲ ನಮ್ಮ ಧೀರಜ್ ಮುನಿರಾಜು ಬ್ರಿಗೇಡ್ನ ಪದಾಧಿಕಾರಿಗಳ ಒಂದು ಸಂಯುಕ್ತ ಆಶ್ರಯದಲ್ಲಿ ಒಂದು ಯಶಸ್ವಿ ಕಾರ್ಯಕ್ರಮ ಜರುಗಿ ಬರ್ತಾ ಇದೆ. ಈ ಕಾರ್ಯಕ್ರಮದ ಆಯೋಜಕರಾಗಿ ಶ್ರೀಯುತ ಮಧುರೈ ಆರ್ ಆನಂದ್ ಮೂರ್ತಿರವರು, ಗ್ರಾಮ ಪಂಚಾಯತ್ ಸದಸ್ಯರು, ಮಾಜಿ ಯೋಜನಾ ಪ್ರಾಧಿಕಾರದ ನಿರ್ದೇಶಕರು, ಹಾಗೆ ಶ್ರೀಯುತ NK ರಮೇಶ್ ಅವರು, ಮಾಜಿ ನಗರಸಭಾ ಸದಸ್ಯರು, ಮಾಜಿ ನಿರ್ದೇಶಕರು ದೊಡ್ಡಬಳ್ಳಾಪುರ, ಶ್ರೀಯುತ ರಾಜಗೋಪಾಲ್ ಪಾಲಿರವರು PLD ಬ್ಯಾಂಕ್ನ ಮಾಜಿ ನಿರ್ದೇಶಕರು, ಶ್ರೀಯುತ ವಾಸುರವರು ಯುವ ಮುಖಂಡರು ದೊಡ್ಡಬಳ್ಳಾಪುರ, ಒಂದು ಬೈಕ್ ಕೀ ಸಿಕ್ಕಿದೆ ನೋಡಿ, ಯಾರ್ದು ಅಂತ ಹೇಳಿ ಸರಿಯಾದ ಮಾಹಿತಿ ನೀಡಿ ತೆಗೆದುಕೊಂಡರು. ವಿಜಯಪುರ ಕ್ಯಾಪ್ಟನ್ ಅಥವಾ ಮ್ಯಾನೇಜರ್ ಒಮ್ಮೆ ಭೇಟಿ ಆಗ್ಬೇಕಿಲ್ಲಿ ವ್ಯವಸ್ಥಾಪಕರ ಯಾರಿದ್ದೀರ? ವಿಜಯಪುರ ಟೀಮ್ ಮ್ಯಾನೇಜರ್ ಎಸ್ ನೋಡಿ, ಒಂದು ಬೈಕ್ ಕೀ ಸಿಕ್ಕಿದೆ, ಯಾವ್ದು ಸರಿಯಾದ ಮಾಹಿತಿ ನೀಡಿ ತೆಗೆದುಕೊಂಡು ಹೋಗ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಮಹಿಳೆಯರಿಗೆ ವಿಶೇಷವಾಗಿ ಗ್ಯಾಲರಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ದಯವಿಟ್ಟು ಮಹಿಳೆಯರು ಆಗಮಿಸ್ತಾ ಇದ್ರೆ ಅವರಿಗೆ ಪಂದ್ಯವನ್ನು ವೀಕ್ಷಿಸೋದಕ್ಕೆ ಅವಕಾಶ ಮಾಡಿಕೊಡಿ. ನೋಡಿ, ಎಂಟ್ರೆನ್ಸ್ ನ ಬಲಭಾಗದಲ್ಲಿ ಇರುವಂತಹ ಗ್ಯಾಲರಿ ಮಹಿಳೆಯರಿಗೆ ಅಲ್ಲಿ ಬೋರ್ಡ್ ಅನ್ನು ಹಾಕಿದ್ದೇವೆ ನೋಡಿ. ಮಹಿಳೆಯರಿಗೆ ಪಂದ್ಯವನ್ನು ವೀಕ್ಷಿಸುವುದಕ್ಕೆ ಎಂಟ್ರೆನ್ಸ್ ನ ಬಲಭಾಗದಲ್ಲಿ ಇರುವಂತಹ ಗ್ಯಾಲರಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ದಯವಿಟ್ಟು ಸಹಕರಿಸಿ. ಕ್ಯಾಮ್ರಾ ಇದೆ ಇಲ್ಲಿ. ವಿಶೇಷವಾಗಿ ಒಂದು ಕಬಡ್ಡಿ ಪಂದ್ಯಾವಳಿ ಈ ಒಂದು ಕಾಸ್ಬಾಗ್ನ ಈ ಮಾರುತಿ ದೇವಸ್ಥಾನದ ಎದುರು ಭಾಗದಲ್ಲಿ ಈ ಒಂದು
ಜಾಗದಲ್ಲಿ ನಡಬೇಕಾದ್ರೆ ವಿಶೇಷವಾಗಿ ಸ್ಥಳದ ದಾನಿಗಳಾಗಿ ದಿವಂಗತ ಎಸ್ ವಿ ಕೃಷ್ಣಮೂರ್ತಿರವರ ಧರ್ಮಪತ್ನಿ ಶ್ರೀಮತಿ ಗಂಗಮ್ಮರವರು ಈ ಒಂದು ಸ್ಥಳದ ಅವಕಾಶವನ್ನು ನಮ್ಮೆಲ್ಲರಿಗೂ ಈ ಕಬಡ್ಡಿ ಪಂದ್ಯಾವಳಿ ನಡೆದಕ್ಕೆ ಸಹಕರಿಸಿರ್ತಾರೆ. ಅವರಿಗೆ ಧೀರಜ್ ಮುನಿರಾಜು ಬ್ರಿಗೇಡ್ ನ ವತಿಯಿಂದ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾವೆ. ದಿವಂಗತ ಎಸ್ ವಿ ಕೃಷ್ಣಮೂರ್ತಿರವರು ಶ್ರೀಮತಿ ಗಂಗಮ್ಮರವರು ಸ್ಥಳದ ಒಂದು ಅವಕಾಶವನ್ನು ಮಾಡಿಕೊಂಡಿರ್ತಾರೆ. ಅವರಿಗೆ ತುಂಬು ಹೃದಯದ ಅಭಿನಂದನೆಗಳು. ಹಾಗೆ ಈ ಕಾರ್ಯಕ್ರಮ ಇಷ್ಟು ಶಿಸ್ತುಬದ್ಧವಾಗಿ ಮೂಡಿ ಬರೋದಕ್ಕೆ ನಮ್ಮ ದೊಡ್ಡಬಳ್ಳಾಪುರದ ಆರಕ್ಷಕ ಸಿಬ್ಬಂದಿ ವರ್ಗದವರು ಸಹ ಸಹಕರಿಸಿದ್ದಾರೆ. ಅವರಿಗೆ ತುಂಬು ಹೃದಯದ ಅಭಿನಂದನೆ. ದಾವಣಗೆರೆ ತಂಡದ ಆಟಗಾರರಿಂದ ಅದ್ಭುತವಾದಂತಹ ಟ್ಯಾಕಲ್. ಈ ಪಂದ್ಯಾವಳಿಯನ್ನ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ ನಲ್ಲಿ ನೇರ ಪ್ರಸಾರವನ್ನು ಮಾಡಲಾಗ್ತಾ ಇದೆ. ಸ್ನೇಹಿತರೆ, ನಿಮ್ಮ ಸ್ನೇಹಿತರಿಗೂ ಸಹ ಲಿಂಕ್ ಗಳನ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಂದ್ಯವನ್ನು ವೀಕ್ಷಿಸೋದಕ್ಕೆ ಸೂಚನೆ ನೀಡಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಸಾಕಷ್ಟು ರೋಚಕ ಪಂದ್ಯಗಳು, ದ್ವಿತೀಯ ದಿನದ ಪಂದ್ಯಗಳು ಸಾಗಿ ಬರ್ತಾ ಇದೆ. What a beautiful tackle. ದಾವಣಗೆರೆ ತಡಿ ಅವ್ರದ್ದು ಗುರು ಸ್ಕೋರ್ ಹೇಳಪ್ಪ. 16-9 in favor of ಮಂಡ್ಯ ಜಿಲ್ಲಾ ತಂಡದ ಪರವಾಗಿ, 16-9 ಮಂಡ್ಯ ಜಿಲ್ಲಾ ತಂಡದ ಪರವಾಗಿ. ಅಂಕಣ 2ರಲ್ಲಿ, ಅಂಕಣ 1ರಲ್ಲಿ ಬಾಗಲಕೋಟೆ ವಿರುದ್ಧ ಹಾವೇರಿ. ಸ್ಕೋರ್ ವಿವರ ಈ ರೀತಿಯಾಗಿದೆ: 16-7 ಬಾಗಲಕೋಟೆ ಜಿಲ್ಲಾ ತಂಡದ ಪರವಾಗಿ. ಇನ್ನೊಂದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸ್ಥಳದ ದಾನಿಗಳಾಗಿ, ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಗ್ರೌಂಡ್ ನ ವ್ಯವಸ್ಥಾಪಕರು ಗ್ರೌಂಡ್ ಅನ್ನ ನಮಗೆ ನೀಡಿರುವಂತಹ ಸುಮಾರು 1 ತಿಂಗಳುಗಳ ಕಾಲ ಈ ಜಾಗದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಬೇಕಾದ್ರೆ ಸಂಪೂರ್ಣವಾಗಿ ಸ್ಥಳದ ಅವಕಾಶವನ್ನು ಮಾಡಿಕೊಂಡಿರುವಂತಹ ಶ್ರೀಮತಿ ಗಂಗಮ್ಮರವರಿಗೆ ಧೀರಜ್ ಮುನಿರಾಜು ಬ್ರಿಗೇಡ್ ನ ಪರವಾಗಿ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಫಸ್ಟ್ ಕಾಲ್ UK ವರ್ಸಸ್ ಚಿಕ್ಕಬಳ್ಳಾಪುರ. both the team captain please get ready. ಪ್ರಥಮ ಕರೆ UK ವರ್ಸಸ್ ಚಿಕ್ಕಬಳ್ಳಾಪುರ. 2 ತಂಡಗಳಿಗಿದು ಪ್ರಥಮ ಕರೆ. ಅಭಿಮನ್ಯುವಿನ ಅಂಕಣದಲ್ಲಿ ಸ್ಕೋರ್ 17-10 ಮಂಡ್ಯ ತಂಡದ ಪರವಾಗಿ. ದಾಳಿಯಲ್ಲಿ ವರುಣ್ ಮಂಡ್ಯ, ಸಕ್ಕರೆ ನಾಡು ಮಂಡ್ಯ ತಂಡದ ಯುವ ಪ್ರತಿಭೆ. 7 ಆಟಗಾರ ನಡುವೆ ಬೋನಸ್ ಆನ್ ಆಗಿರುವ ಸಂದರ್ಭ. ಅದ್ಭುತವಾದಂತಹ ಪಾದಗಳ ಚಲನೆಯೊಂದಿಗೆ ದಾವಣಗೆರೆಯ ಡಿಫೆನ್ಸ್ ಅನ್ನ ಚೆಕ್ ಮಾಡ್ತಾ ಲೆಫ್ಟ್ ರೈಟ್ ಒಂದಿಗೆ ವಾಪಸ್ ಆಗಿದ್ದಾರೆ.
ಪ್ರಥಮ ಕರೆ ಉತ್ತರ ಕನ್ನಡ ವಿರುದ್ಧ ಚಿಕ್ಕಬಳ್ಳಾಪುರ. Yes, 16-7 in favor of ಬಾಗಲಕೋಟೆ ತಂಡದ ವಿಜಯ್ ದಾಳಿ ವಿಭಾಗದಲ್ಲಿ. ಈ ಪಂದ್ಯದ ವೀಕ್ಷಣೆಯಲ್ಲಿ ನಮ್ಮ ಶ್ರೀತ ಮಲ್ಲಣ್ಣ ನೆಲಮಂಗಲ ಅವರು, ಹಾವೇರಿ ಜಿಲ್ಲಾ ತಂಡದ ಜರ್ಸಿ ನಂಬರ್ 02 7 ಆಟಗಾರರು. ವಿನೋದ್ ಬಾಗಲಕೋಟೆ ಯುವ ಕಬಡ್ಡಿ ಸೀರೀಸ್ನಲ್ಲೂ ಸಹ ಪ್ರತಿನಿಧಿಸಿದಂತ ಆಟಗಾರ. ಹಾವೇರಿ ಜಿಲ್ಲಾ ತಂಡದ 6 ಆಟಗಾರರು. ಅಂಜನಾದ್ರಿ ಕಪ್ 2025 ಈ ದೊಡ್ಡಬಳ್ಳಾಪುರದ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದ ಅನೇಕ ಜಿಲ್ಲಾ ತಂಡಗಳು 26ಕ್ಕೂ ಹೆಚ್ಚಿನ ಜಿಲ್ಲಾ ತಂಡಗಳು ಬಂದು ಭಾಗವಹಿಸಿ ಅದ್ಭುತವಾದಂತಹ ಒಂದು ವಸತಿ ಊಟ ವ್ಯವಸ್ಥೆಯೊಂದಿಗೆ ನಮ್ಮ ಧೀರಜ್ ಮುನಿರಾಜು ಬ್ರಿಗೇಡ್ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಲಾಗಿದೆ. ಹಾವೇರಿ ಜಿಲ್ಲಾ ತಂಡಕ್ಕೆ 2 or die ಆಡಿತ್ತು. ಜಂಪ್ ತೆಗೆದುಕೊಂಡು ಎಸ್ಕೇಪ್ ಆಗುವಂತ ಪ್ರಯತ್ನಕ್ಕೆ ಮುಂದಾಗಿದ್ರೆ, ಆದ್ರೆ ಬಾಗಲಕೋಟೆ ತಂಡದ ಆಟಗಾರರು ರೈಟ್ ಕಾರ್ನರ್ ಭಾಗದಿಂದ ಒಂದು ತುಂಬಾದಂತಹ ಟ್ಯಾಕಲ್ ಅನ್ನು ಸಾಧಿಸಿಕೊಂಡಿದ್ದಾರೆ. LED ಆನ್ ಮಾಡಿಸಿ, ಬಿಸಿಲು ಹೋಯ್ತು. 18-7 ಬಾಗಲಕೋಟೆ ತಂಡದ ಪರವಾಗಿ ಅಂಕಣ 1ರಲ್ಲಿ ನಡೀತಾ ಇರುವಂತಹ ಪಂದ್ಯದ ಸ್ಕೋರ್ 18-7, 18-7. ಅದರ ಜೊತೆ ಅಭಿಮನ್ಯು ಅಂಕಣದಲ್ಲಿ ದಾವಣಗೆರೆ ವಿರುದ್ಧ ಮಂಡ್ಯ ಮಧ್ಯಂತರದ ವಿರಾಮಕ್ಕೆ ಸ್ಕೋರ್ ಉತ್ತಮವಾದಂತಹ ಬ್ಲಾಕ್ ಡ್ಯಾಶ್ ಹಾವೇರಿ ಜಿಲ್ಲಾ ತಂಡದ ಆಟಗಾರರಿಂದ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸ್ಥಳದ ದಾನಿಗಳು
ಈ ಕ್ರೀಡಾಕೂಟ ಇಷ್ಟು ಅದ್ಭುತವಾಗಿ ನಡೀಬೇಕಾದ್ರೆ ಮೊದಲನೇದಾಗಿ ನಾವು ಈ ಜಾಗವನ್ನು ನಮಗೆ ಸುಮಾರು 1 ತಿಂಗಳುಗಳ ಕಾಲ ಬಿಟ್ಕೊಟ್ಟಿರುವಂತಹ ಶ್ರೀಮತಿ ಗಂಗಮ್ಮರವರು, ದಿವಂಗತ SV ಕೃಷ್ಣಮೂರ್ತಿರವರ ಧರ್ಮಪತ್ನಿಯವರು ಶ್ರೀಯುತ ಶ್ರೀಮತಿ ಗಂಗಮ್ಮರವರಿಗೆ ಧೀರಜ್ ಮುನಿರಾಜು ಬ್ರಿಗೇಡ್ ವತಿಯಿಂದ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ. ದಯವಿಟ್ಟು ನೋಡಿ, ಪ್ರವೇಶ ದ್ವಾರದಲ್ಲಿ ನೀವು ಬಂದವರೆಲ್ಲ ಅಲ್ಲಿ ನಿಂತ್ಕೊಂಡಿದ್ದೀರಾ. ದಯವಿಟ್ಟು ಗ್ಯಾಲರಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಂಕಣ 1ರಲ್ಲಿ ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 2 ತಂಡದ ನಾಯಕರ ಗಮನಕ್ಕೆ ಸ್ಕೋರ್ 19-8 ಬಾಗಲಕೋಟೆ ಜಿಲ್ಲಾ ತಂಡದ ಪರವಾಗಿ. ರೋಹಿತ್ ಹೋದ್ನ ಆನ್ ಮಾಡಕ್ ಹೋತವ್ರೆ. ಅದೇನು ಮಾಡೋಕ್ಕಾಗಲ್ಲ, ಒಂದು ಕೆಳಗಡೆ ಚೂರ ಇದು ಮಾಡ್ಕೊ, ಟ್ರೈ ಮಾಡಿ.
ಹಲೋ ಚೆಕ್. ಎಸ್, ಅಂಕಣ 2ರಲ್ಲಿ ಒಂದು ಹೈ ವೋಲ್ಟೇಜ್ ಪಂದ್ಯ. ಮಂಡ್ಯ ವಿರುದ್ಧ ದಾವಣಗೆರೆ 20-19 ಒಂದು ಅಂಕದ ಮುನ್ನಡೆಯಲ್ಲಿ ಮಂಡ್ಯ ಜಿಲ್ಲಾ ತಂಡ. ಒಂದೇ ಒಂದು ಅಂಕದ ಮುನ್ನಡೆಯಲ್ಲಿ ಮಂಡ್ಯ ಜಿಲ್ಲಾ ತಂಡ ಇದೆ. ವಾಡ ಮ್ಯಾಚ್, ಒಂದೊಳ್ಳೆ ಕಮ್ ಬ್ಯಾಕ್ ದಾವಣಗೆರೆ ತಂಡದ ಆಟಗಾರರಿಂದ. ಅದಕ್ಕೆ ಹೇಳಿದ ಪ್ರೇಕ್ಷಕರಿಗೆ ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ದಾಳಿಯಲ್ಲಿ ಮಂಡ್ಯ ತಂಡದ ರಾಕೇಶ್ ಗೌಡ. ದಾವಣಗೆರೆಯ 7 ಆಟಗಾರ ನಡುವೆ ಒಂದೊಳ್ಳೆ ಡಿಫೆನ್ಸ್ ನೊಂದಿಗೆ ಸೆಟ್ ಆಗಿ ಬಂದ ತಂಡ ದಾವಣಗೆರೆ. ವಾಟ್ ಅ ಬ್ಯೂಟಿಫುಲ್ ಟ್ಯಾಕಲ್. ರೈಟ್ ಇನ್ನ ಜಾಗದಲ್ಲಿದ್ದಂತ ಆಟಗಾರ ಜಿತೇಂದ್ರ. ಅದ್ಭುತವಾದಂತ ಟ್ಯಾಕಲ್. ಸ್ಕೋರ್ 20-20. ಸಮಬಲ ಹೋರಾಟದಲ್ಲಿ ಪಂದ್ಯ. ಅಂಕಣ 1ರಲ್ಲಿ ಅರ್ಜುನನ ಅಂಕಣದಲ್ಲಿ ಪಂದ್ಯ ಮುಕ್ತವಾಗಿದೆ. ಯುಕೆ ವರ್ಸಸ್ ಚಿಕ್ಕಬಳ್ಳಾಪುರ, ಎರಡು ತಂಡಗಳಿಗಿದೆ 2ನೇ ಕರೆ. So